ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು. ಇಂದು ನಮ್ಮ ಶಾಲೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಡಿಯಲ್ಲಿ ಒಂದು ಚಟುವಟಿಕೆಯನ್ನು ನಾವೆಲ್ಲ ವಿದ್ಯಾರ್ಥಿಗಳು ಮಾಡುತ್ತಿದ್ದೇವೆ. ಚಟುವಟಿಕೆ ಹೆಸರು ವಾಯುಗೋಳದ ಬರುವಂತಹ ವಲಯಗಳ ಒಂದು ಚಿತ್ರವನ್ನು ನಾವು ಈಗ ಬರೆಯುತ್ತಿದ್ದೇವೆ. ಅಂದರೆ ವಾಯುಗೋಳ ಎಂಬ ಪಾಠದಲ್ಲಿ ನಾವು ಆ ಚಿತ್ರವನ್ನು ಬರೆದು ಅದರಲ್ಲಿರುವಂಥ 3 ವಲಯಗಳನ್ನು ನಾವು ಈಗ ಬರೀತಾ ಇದ್ದೀವಿ. ನನ್ನ ಮಿತ್ರರು ಚಿತ್ರವನ್ನು ಬಿಳಿ ಹಾಳೆಯಲ್ಲಿ ಬರೀತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ವಾಯುಗೋಳ ಒಂದು ಪಾಠದಲ್ಲಿ ಬರುವಂತಹ ಗೋಳದ ಮೇಲಿರುವಂಥ 3 ವಲಯಗಳು, ಆ 3 ವಲಯಗಳ ಒಂದು ಚಿತ್ರವನ್ನು ಅವರು ಬರೀತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನನ್ನೆಲ್ಲ ಗೆಳತಿಯರು ವೃತ್ತವನ್ನು ಹಾಕಿ ಅದರಲ್ಲಿ 3 ವಲಯಗಳನ್ನು ಆ ಒಂದು ಚಿತ್ರದಲ್ಲಿ ಅಂದರೆ ವೃತ್ತದಲ್ಲಿ ಬರೆಯುತ್ತಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಾದಂಥ ಷಣ್ಮುಖಪ್ಪ ಸಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಚಟುವಟಿಕೆಯನ್ನು ನಾವು ಕೈಗೊಂಡಿದ್ದೇವೆ. ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು, ನನ್ನ ಸ್ನೇಹಿತರು ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿರೋದನ್ನು ನಾವಿಲ್ಲಿ ನೋಡುತ್ತೇವೆ. ಕೆಲವು ವಿದ್ಯಾರ್ಥಿಗಳು, ನನ್ನ ಮಿತ್ರರು, ವಾಯುಗೋಳದ ವಲಯಗಳ ಚಿತ್ರದ ಜೊತೆಗೆ ವಾಯುಗೋಳದಲ್ಲಿ ಬರುವಂಥ ಒತ್ತಡ ಪಟ್ಟಿಗಳು, ಆ 7 ಒತ್ತಡ ಪಟ್ಟಿಗಳ ಚಿತ್ರವನ್ನು ಕೂಡ ಬರೀತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ಚಿತ್ರ ವಿದ್ಯಾರ್ಥಿಗಳಲ್ಲಿ ಒಂದು ಅವರಲ್ಲಿರುವಂಥ ಕಲೆ ಅಂದರೆ ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವಲ್ಲಿ, ವಿಕಾಸ ಮಾಡುವಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ. ನನ್ನೆಲ್ಲ ಗೆಳತಿಯರು ಈ ಚಟುವಟಿಕೆ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನೋಡೋಣ ನನ್ನೆಲ್ಲ ಗೆಳತಿಯರು ಯಾವ ರೀತಿಯಾಗಿ ಸುಂದರವಾಗಿ ವಲಯಗಳ ಚಿತ್ರ ಮತ್ತು ಒತ್ತಡ ಪಟ್ಟೆಗಳ ಚಿತ್ರ ಎರಡನ್ನೂ ಯಾರು ಬರೀತಾರೆ, ಒಂದನ್ನು ಯಾರು ಭಾಳ ಅಂದವಾಗಿ ಅಚ್ಚುಕಟ್ಟಾಗಿ ಬರೀತಾರೆ ಅನ್ನೋದನ್ನು ಆನಂತರ ಪ್ರದರ್ಶನ ಮಾಡೋ ಮೂಲಕ ಅವರು ತೋರಿಸ್ತಾರೆ. ಇಲ್ಲಿ ಅಂಜಲಿ ಎಂಬ ವಿದ್ಯಾರ್ಥಿನಿ, ನನ್ನ ಸ್ನೇಹಿತೆ, ಆ ಒಂದು ವಾಯುಗೋಳದಲ್ಲಿ ವಲಯಗಳ ಒಂದು ಚಿತ್ರವನ್ನು ಬರೆದು ಅಲ್ಲಿ ಶೇಡ್ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೂರು ವಲಯಗಳಿಗೆ ಭಿನ್ನವಾದಂಥ ಒಂದು ಶೇಡನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ನೀವು ಕ್ರಯನ್ಸ್ ಇತ್ತಂದರೆ ಅಂದರೆ ಬಣ್ಣದ ಶೀಸ್ ಕಡ್ಡಿಗಳಿದ್ರೆ ಅದನ್ನು ಕೂಡ ಬಳಕೆಯನ್ನು ಮಾಡ್ಕೊಳ್ಬೋದು.
ಇಲ್ಲಿ ತನುಶ್ರೀ ಡಿ ಈ ವಿದ್ಯಾರ್ಥಿನಿ ಕೇವಲ ವಾಯುಗೋಳದ ವಲಯಗಳ ಜೊತೆಗೆ ನೋಡಿ ಇಲ್ಲಿ ಅವಳು ವಾಯುಗೋಳದಲ್ಲಿ ಬರುವ ಒತ್ತಡ ಪಟ್ಟಿಗಳನ್ನು 7 ಒತ್ತಡ ಪಟ್ಟಿಗಳನ್ನು ಇಲ್ಲಿ ಬರೀತಾ ಇರೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನನ್ನ ಸ್ನೇಹಿತೆ ತನುಶ್ರೀ ಡಿ ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಮತ್ತೊಬ್ಬ ನನ್ನ ಸ್ನೇಹಿತೆ ಋತು ಉಕ್ಕೆ ಈ ವಿದ್ಯಾರ್ಥಿ ಈಗಾಗಲೇ ಒಂದು ವಲಯಗಳ ಚಿತ್ರವನ್ನು ಬರೆದು ಈಗ 2ನೇ ಚಿತ್ರಕ್ಕೆ ಒತ್ತಡ ಪಟ್ಟಿಗಳ ಚಿತ್ರಕ್ಕೆ ಹೋಗಿದ್ದಾಳೆ. ಅವಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಹಾಗೆ ಆ ಚಿತ್ರಕ್ಕೆ ಇನ್ನೂ ಕೂಡ ಅವಳು ಹೆಡ್ಡಿಂಗನ್ನು ಬರೆದಿಲ್ಲ, ಬರೀತಾಳೆ ಮುಂದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬರೀಲಿ. 2 ಒತ್ತಡ ಪಟ್ಟಿಗಳನ್ನು ಬರೆದು ಯಾವ ರೀತಿಯಾಗಿ ಇಲ್ಲಿ ನೋಡೋಣ. ಪ್ರತೀಕ್ಷಾ ಕೂಡ ಇನ್ನೂ 1 ಬರೆದಿದ್ದಾಳೆ, ಇನ್ನೂ ಮುಂದಕ್ಕೆ ಬರಿತಾ ಇದ್ದಾಳೆ. ನೋಡೋಣ ಯಾರು ಅತ್ಯುತ್ತಮವಾಗಿ ಬರೀತಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಮೊಹಮ್ಮದ್ ಅತೀಕ್ ಅವರು ಇಲ್ಲಿ ವಲಯಗಳ ಚಿತ್ರಕ್ಕೆ ವಿವಿಧ ಬಣ್ಣಗಳನ್ನು ಬಳಕೆ ಮಾಡಿಕೊಡೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ 3ಗಳಿಗೆ ಕೂಡ ಭಿನ್ನವಾಗಿರುವಂಥ ಒಂದು ಕೆಳಗಡೆ ಮೇಲ್ಗಡೆಗೆ ಇಲ್ಲಿ 3 ವಲಯಗಳು, ಆ ವಲಯಗಳ ಹೆಸರನ್ನು ಕೂಡ ನಂತರ ಬರೆಯಲಿದ್ದಾರೆ. ಇಲ್ಲಿ ಅವರು ಬಣ್ಣದ ಲೇಖನಿಯನ್ನು ಕೂಡ ಬಳಕೆ ಮಾಡೋದನ್ನು ಮೊಹಮ್ಮದ್ ಅತೀಕ್ ಅವರನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಬಣ್ಣದ ಸೀಸದ ಕಡ್ಡಿ ಅಥವಾ ಲೇಖನಿಯನ್ನು ಕೂಡ ನೀವು ಬಳಕೆಯನ್ನು ಮಾಡಿಕೊಳ್ಬೋದು. ಈಗಾಗಲೇ ಇಲ್ಲಿ ಯಾರು ವನರಾಜ್ ಬಿ ಎನ್ ಅವರನ್ನು ಸ್ನೇಹಿತ ಮಾಡಿದ್ದಾರೆ, ಆದರೆ ಅಷ್ಟೊಂದು ಸರಿಯಾಗಿ ಅವ್ರು ಬಂದಿಲ್ಲ. ಕಾರಣ ಇಲ್ಲಿ ವಲಯಗಳಲ್ಲಿ ಹೆಚ್ಚು ಕಮ್ಮಿ ಏರುಪೇರಾಗಿರೋದನ್ನು ನೋಡ್ತಿದ್ದೀವಿ. ಅವರು ಅದನ್ನು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗಿ ನನ್ನ ಸ್ನೇಹಿತನಿಗೆ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ಅಲ್ತಾಫ್ ಅವರು ಬರೆದಿದ್ದಾರೆ, ಆದರೆ ಕಲರ್ ಒಂದು ಪೆನ್ನನ್ನು ತೆಗೆದುಕೊಂಡು ಅವರು ಬರೆದಿರೋದು ಅದು ಅಷ್ಟೊಂದು ಸಮಂಜಸವಿಲ್ಲ. ಹಾಗಾಗಿ ಸರಿಯಾಗಿ ಅವರು ಬರೆದಿರೋದಿಲ್ಲ. ನನ್ನ ಸ್ನೇಹಿತ ದಯವಿಟ್ಟು ಇನ್ನೊಂದು ಸಲ ಬರಿಬೇಕಂತ ಅವ್ರ ಹತ್ರ ನಾನು ಮತ್ತೊಂದು ಈ ಸಲ ಹೇಳ್ತಾ ಇದ್ದೀನಿ. ಯಾರು ಕೂಡ ನನ್ನ ಸ್ನೇಹಿತರಿಗೆ ಒಂದು ಸಲಹೆ, ಸ್ಕೆಚ್ ಪೆನ್ನನ್ನು ಯೂಸ್ ಮಾಡಬೇಡಿ. ಪೆನ್ಸಿಲ್ ಅಥವಾ ಬಣ್ಣದ ಸೀಸದ ಕಡ್ಡಿ ಇದ್ದರೆ ಯೂಸ್ ಮಾಡಿ, ಅದು ಭಾಳ ಚೆನ್ನಾಗಿ ಕಾಣುತ್ತೆ. ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದ್ದಾರೆ. ನನ್ನ ಸ್ನೇಹಿತರು, ನನ್ನ ಗೆಳೆಯ ಗೆಳತಿಯರು ಈ ಒಂದು ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಇಲ್ಲಿ ಪೂಜಾ ಈ ವಿದ್ಯಾರ್ಥಿ ಈಗಾಗಲೇ ಅಂತಿಮವಾಗಿ ಈ ವಾಯುಗೋಳದ ವಲಯಗಳ ಚಿತ್ರವನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು ಬಣ್ಣದ ಲೇಪನವನ್ನು ಮಾಡಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಳ ಉತ್ತಮವಾಗಿ ಕೂಡ ಸೌಮ್ಯ, ಇವಳು ಕೂಡ ದೊಡ್ಡದಾಗಿ ಭಾಳ ಚೆನ್ನಾಗಿ ಬಿಡಿಸಿದಾಳೆ. ಈಗಲೂ ಕೂಡ ಅವಳು ಇನ್ನೂ ಕೂಡ ಅದಕ್ಕೆ ಬಣ್ಣವನ್ನು ಕೊಟ್ಟು ಅದಕ್ಕೆ ಹೆಸರನ್ನು ಬರೀತಾ ಇರೋದನ್ನು, ಡಿಗ್ರಿ ಹೆಸರು ಬರೆಯೋದನ್ನು, ರೇಖಾಂಶಗಳನ್ನು ಗುರುತಿಸೋದನ್ನು ನೋಡ್ತದೆ. ಅಕ್ಷಾಂಶಗಳ ಒಂದು ಗುರುತು ಮಾಡೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಕ್ಷಾಂಶಗಳನ್ನು ಗುರುತಿಸ್ಬೋದು. 0 ಡಿಗ್ರಿ, 23.5 ಡಿಗ್ರಿ, 66 ಡಿಗ್ರಿ, 90 ಡಿಗ್ರಿ ಗುರುತು ಮಾಡೋದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ವಿಜಯಕುಮಾರ್ ಕೂಡ ಬಣ್ಣದ ಲೇಪನವನ್ನು ಮಾಡಿದ್ದಾನೆ. ಚಿಕ್ಕದಾದರೂ ಚೊಕ್ಕದಾಗಿ ವಿಜಯಕುಮಾರ್ ನನ್ನ ಸ್ನೇಹಿತ ಬರೆದಿದ್ದಾನೆ.
ವಲಯಗಳ ಚಿತ್ರವನ್ನು ಬರೆದ ಮೇಲೆ ಆ ವಲಯಗಳ 3 ವಲಯಗಳ ಹೆಸರು ಅಂದರೆ ಉಷ್ಣವಲಯ, ಸಮಶೀತೋಷ್ಣ ವಲಯ ಕೆಳಗೆ ಮೇಲೆ ಬರುತ್ತೆ, ಮತ್ತು ಶೀತ ವಲಯ ಕೆಳಗೆ ಮೇಲೆ ಬರುತ್ತೆ. ಆ ಕಡೆ ತುದಿ ಈ ಕಡೆ ತುದಿ, ಅದು ಯಾವ ದಿಕ್ಕಿಗಿದೆ ಆ ದಿಕ್ಕಿನ ಹೆಸರನ್ನು ಬರೀಬೇಕು. ಉತ್ತರ ಇದ್ದರೆ ಉತ್ತರ ಶೀತ ವಲಯ, ದಕ್ಷಿಣ ಇದ್ದರೆ ದಕ್ಷಿಣ ಶೀತ ವಲಯ, ಹಾಗೆ ದಕ್ಷಿಣದಲ್ಲಿದ್ದರೆ ದಕ್ಷಿಣ ಸಮಶೀತೋಷ್ಣ ವಲಯ, ಉತ್ತರದಲ್ಲೇ ಉತ್ತರ ಸಮಶೀತೋಷ್ಣ ವಲಯ ಅಂತ ಬರೀಬೇಕು. ಆಮೇಲೆ ನೀವು ಬೇಕಾದರೆ 0 ಡಿಗ್ರಿ, 23.5 ಡಿಗ್ರಿ ಅಂದರೆ 23.30, ಹಾಗೆ 66.30, ಮೇಲೆ 90, ಕೆಳಗಡೆಗೆ 90 ಅದನ್ನು ಕೂಡ ಬರಿಬಹುದು. ಇನ್ನೇನು ನನ್ನ ಆತ್ಮೀಯ ಮಿತ್ರರು ಈ ಕಾರ್ಯದಲ್ಲಿ ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಯಾರ್ಯಾರ ವಿದ್ಯಾರ್ಥಿಗಳು ಕಪ್ಪು ಹೊಲಿಗೆ ಮೇಲೆ ಬಣ್ಣದ ಒಂದು ಚಾಕ್ ಪೀಸನ್ನು ತೆಗೆದುಕೊಂಡು ಬರೆಯರಿದ್ದೀರಾ? ಯಾರಾದರೂ ಬನ್ನಿ. ಋತು ಮತ್ತು ಪ್ರತೀಕ್ಷ್ ಇಬ್ಬರು ಬನ್ನಿ. ನೋಡಿ, ನಮ್ಮ ವಿದ್ಯಾರ್ಥಿಗಳನ್ನು ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತಿಸಿ. ಈಗ ಎಲ್ಲ ನನ್ನ ಮಿತ್ರರಾದಂಥ ಋತುಕ್ಕೆ ಮತ್ತು ಇಲ್ಲಿ ಪ್ರತೀಕ್ಷಾ ಡಿ ಅವರು ಅದನ್ನು ಬರಿತಾ ಇದ್ದಾರೆ. ಈಗ ಅವರು ನೋಡೋಣ ಹೇಗೆ ಅದನ್ನು ಈ ಬಳಕೆಯನ್ನು ಮಾಡಿಕೊಂಡು ನೋಡಿ ಅದಕ್ಕೆ ದಾರವನ್ನು ಕಟ್ಕೊಂಡ್ರೆ ನೋಡಿ ವಿದ್ಯಾರ್ಥಿಗಳು ಎಷ್ಟು ಕರೆಕ್ಟಾಗಿ ಭಾಳಷ್ಟು ಬುದ್ಧಿವಂತರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ವಿದ್ಯಾರ್ಥಿಗಳಿಗೆ ನೋಡಿದ್ವಿ ಕ್ಲೀನ ನಿಧಾನವಾಗಿ ಅವರು ರೌಂಡ್ ಆಗಿರುವಂಥ ಒಂದು ದಾರವನ್ನು ಇಟ್ಟುಕೊಂಡು ಅವರು ಈ ಕಡೆಗೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಒಂದು ವೃತ್ತವನ್ನು ಎಳೆಯೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ಟ್ರೈಟಾಗಿ ಎಳೀರಿ. ಸ್ಟ್ರೈಟಾಗಿ ಎಳಿಲ್ಲ ಅಂದರೆ ರೌಂಡ್ ಬರೋಲ್ಲ. ಈಗಲೇ ಹೇಳ್ತೀನಿ ನೋಡಿ, ಸ್ಟ್ರೈಟಾಗಿ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ 3 ಗೆರೆಗಳನ್ನು ಹಾಕ್ಕೊಳ್ಳಿ. ಸಣ್ಣಕ್ಕೆ ಮಾಡ್ಕೊಂಡ್ರೆ ದಾರವನ್ನು ಫಸ್ಟು ಸಣ್ಣದಾಗಿ ಸೆಂಟ್ರಿ ಮಾಡ್ಕೊಳ್ಳಿ. ಸೆಂಟ್ರಿ ಇಟ್ಕೊಂಡ್ರಲ್ಲ ಅಲ್ಲಿಗೆ ಸೆಂಟ್ರಲ್ಲಿ ತಲೆ ಕರೆಕ್ಟಾಗಿ ಗುರಿ ಚಿಕ್ಕ ಇಟ್ಕೊಳ್ರಿ. ಸಣ್ಣಗೆ ಒಂದು ಚಿಕ್ಕ ಇಟ್ಕೊಳ್ಳಲ್ಲ. ಅದು ಚುಕ್ಕಿ ಆದಮೇಲೆ ಅಲ್ಲಿದ್ದ 3 ಭಾಗಗಳನ್ನು ಗುರುತು ಮಾಡಿಕೊಂಡು ನೀವು ಕರೆಕ್ಟಾಗಿ ಸಣ್ಣಕ್ಕೂ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ ಹೆಂಗೆ ಅಂತ. ಇಲ್ಲಿ ಇಟ್ಕೋಬೇಕು. ಅವಾಗ ನೀವು ಬರಲಿಲ್ಲ ಹಂಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಸೆಂಟ್ರಿಗೆ ಒಂದು ಗೆರೆ ಹಾಕಿ ಸೆಂಟ್ರಿಗೆ ಈ ಚಾಕ್ ಪೀಸ್ ಇಲ್ಲಿ ಇಂತಾಗ ಅದು ಬರ್ತಾ ಇಲ್ಲ. ಋತು ಮತ್ತು ಪ್ರತೀಕ್ಷಾ ಅವರು ಈಗ ಗೆರೆಯನ್ನು ಹಾಕ್ಕೊಂಡು ಆ ಸ್ಕೇಲನ ಬಳಕೆಯಿಂದ ಇಲ್ಲಿ ಗೆರೆಯನ್ನು ಎಳ್ಕೊಳ್ತಾ ಇದ್ದಾರೆ. ಓಕೆ, ಅವ್ರು ಮಾಡ್ತಾ ಇರಲಿ. ನೀವೆಲ್ಲ ಕೂಡ ಅಂತಿಮ ಹಂತಕ್ಕೆ ಬಂದಿದೆ ಅಂದ್ಕೊಂಡಿದ್ದೀನಿ. ಯಾರಾದರೂ ಚೆನ್ನಾಗಿ ಬಿಟ್ಟರೆ ಬೇಕಾದ್ರೆ ತೋರಿಸ್ಬೋದು. ಹಿಂಗೆ ನೀವು ಬರೆದಿರೋದು ತೋರಿಸ್ಬೋದು. ಹಿಂಗೆ ತೋರಿಸಮ್ಮ ಹಿಂಗೆ. ಓಕೆ, ವಿದ್ಯಾರ್ಥಿಗಳ ಪ್ರದರ್ಶನ ಮಾಡ್ತಾರೆ ನೋಡಿ. ನಿಖಿತಾ KT ಅವರು ಬರೆದು ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಐಷಾ ಅವರು ಕೂಡ, ಐಷಾ ಸಿದ್ದಿಕಿ ಇವರು ಕೂಡ ಅದನ್ನು ಸಂಪೂರ್ಣವನ್ನು ಮಾಡಿದ್ದಾರೆ. ಇನ್ನೂ ಕೂಡ ಕೆಲವರು ಬರಿತಾ ಇರೋದನ್ನು ನೋಡ್ತಾ ಇದ್ದೀವಿ. ಯಾರು ಸಂಪೂರ್ಣವಾಗಿ ಮಾಡಿದಾರೋ ಇನ್ನೂ ಅದಕ್ಕೆ ಭಾಗಗಳನ್ನು ಗುರುತು ಮಾಡಿಲ್ಲ. ಭಾಗಗಳನ್ನು ಗುರುತು ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನನಗೆ ತೋರಿಸಿ.
ಇನ್ನು ಕೆಲವು ವಿದ್ಯಾರ್ಥಿಗಳು ಅಂದವಾಗಿ ಬಿಡಿಸಿಲ್ಲ. ನೋಡಿ, ಇಲ್ಲಿ ಮೊಹಮ್ಮದ್ ಅತೀಕ್ ಅವರು ಭಾಳ ಚೆನ್ನಾಗಿ ಬಿಡಿಸಿದ್ದಾರೆ. ಹಾಗಾಗಿ ಶರಣ್ ಕುಮಾರು ಕೂಡ ಪರವಾಗಿಲ್ಲ ಬಿಡಿಸಿದ್ದಾನೆ. ಹಾಗಾಗಿ ಸಲ್ಮಾನು ಕೂಡ, ಒಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಹಂತಕ್ಕೆ ಬಂದಿದ್ದೀರಿ. ಇನ್ನು ಕೆಲವು ವಿದ್ಯಾರ್ಥಿಗಳು ಸಣ್ಣ ಸಣ್ಣಕ್ಕೆ ಬಿಡಿಸಿದಿರಿ. ಇರಲಿ, ನಮ್ಮ ಆತ್ಮೀಯ ಸ್ನೇಹಿತರು ಭಾಳ ಚೆನ್ನಾಗಿ ಇಲ್ಲಿ ಪೂಜಾ ಭಾಳ ದೊಡ್ಡದಾಗಿ ಅಚ್ಚುಕಟ್ಟಾಗಿ ಈ ವಲಯಗಳ ಚಿತ್ರವನ್ನು ಭಾಳ ಸುಂದರವಾಗಿ ಕೂಡ ಬಿಡಿಸಿರೋದನ್ನು ತೋರಿಸ್ತಾ ಇದ್ದೀವಿ. ಬಿಂದು ಮತ್ತು ಸೌಮ್ಯ, ಹಾಗೆ ಇಲ್ಲಿ 2 ಚಿತ್ರಗಳನ್ನು ಅಂಜಲಿ ಬಿಡಿಸಿದ್ದಾಳೆ. ಒತ್ತಡಗಳ ಪಟ್ಟಿ ಕೂಡ ಮತ್ತು ವಲಯಗಳ ಪಟ್ಟಿಯನ್ನು ಕೂಡ ಎರಡೂ ಕೂಡ ಬರೆದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಪ್ರತಿಯೊಂದು ವಲಯಕ್ಕೆ ಬಣ್ಣ ಹಾಕೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಮೇಘಲದನ್ನು ಅಲ್ಲಿ ಉತ್ತರ ಶೀತ ವಲಯ, ಸಮಶೀತೋಷ್ಣ ವಲಯ ಅಲ್ಲ, ಶೀತ ವಲಯ. ಮೇಲೆ ಬರೆದ್ಬಿಡು. ಬರೀ ಮೇಲೆ ಬರೆದು ಮೇಲೆ ಉದ್ದಕ್ಕೂ ಬರೆದ್ಬಿಡು. ಹಂಗೆ ಉತ್ತರ ಶೀತ ವಲಯ. ಓಕೆ, ಉತ್ತರ ಸಮಶೀತೋಷ್ಣ ವಲಯ. ಓಕೆ, ಈಗ ಕಲರ್ ಒಂದಕ್ಕಾಯಿತು. ಅದು ಕಲರ್ ಶೇಡ್ ಮಾಡಮ್ಮ. ಇನ್ನೊಂದು ತಗೊಂಡು ಕಲರ್ ಶೇಡ್ ಮಾಡು. ಕಲರ್ ಚಪ್ಪಿಸಿ ನೋಡು. ಬೇರೆ ಕಲರ್ ಬೇರೆ ಕಲರ್ ತಗದ್ನ ಶೇಡ್ ಮಾಡ್ಕೊಂಡ್ರೆ ಬೇಗ. ಎರಡಕ್ಕೂ ಕೆಳಗಲದ್ದ ಸೀದಾ ಕೆಳಗಲದ್ದ ಬರ್ತು ನೋಡು. ಶೇಡ್ ಮಾಡು ಪೂರ್ತಿ ಕೆಳಗೂ ಕೂಡ ಅದೇ ಶೇಡ್ ಬರಬೇಕು. ಅದು ಬೇಗ ಮಾಡು. ಮಾತು ಬೇಡ. ಬಣ್ಣವನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಇನ್ನೇನು ವಿದ್ಯಾರ್ಥಿಗಳಿಗಾಗಲೇ ಎಲ್ಲ ಹೆಸರುಗಳನ್ನು ಬರೆದು ಶೇಡ್ ಮಾಡ್ತಾ ಇದ್ದಾರೆ. ನಿಧಾನವಾಗಿ ಮಾಡಿ. ನೋಡಿ, ಎಲ್ಲ ವಿದ್ಯಾರ್ಥಿಗಳು ಮನೆಯಲ್ಲಿ ಇದೇ ಥರ ಮಾಡಿ. ಓಕೆ, ವಲಯದ ಬಗ್ಗೆ ಏನಾದ್ರು ವಿವರಣೆ ನೀಡ್ತೀರಾ ಋತು? 3 ವಲಯಗಳ ಬಗ್ಗೆ ಏನಂತ ಏನಾರು ಹೇಳ್ತೀಯ? ತೋರಿಸಿ. ಓಕೆ, ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತಲೂ ಕೂಡ ಪ್ರತೀಕ್ಷಾ ಅವರು ಬರೀತಾ ಇದ್ದಾರೆ. ಓಕೆ, ನೋಡಿ, ಅಂತಿಮ ಅಂತ ಚಿತ್ರವನ್ನು ಬರೆದಿದ್ದಾರೆ. ಓಕೆ, ವಿದ್ಯಾರ್ಥಿಗಳಿಗೆ ಮುಗಿಸಿದ್ದಾರೆ. ಪ್ರತೀಕ್ಷಾ ಮತ್ತು ಋತು ಅವರ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಜೋರು ಹೇಳಮ್ಮ. ಇದು ಉತ್ತರ ಶೀತ ವಲಯ, ಇದು ದಕ್ಷಿಣ ಶೀತ ವಲಯ, ಇದು ದಕ್ಷಿಣ ಸಮಶೀತೋಷ್ಣ ವಲಯ. ಇದು 3 ಇದು ಮಾಡಿದರೆ ಇದು ಬರೆಯಲು ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ಓಕೆ, ಪ್ರತೀಕ್ಷಾ ಅವರಿಗೆ, ಋತು ಅವರಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳು ಭಾಳ ಈ ಚಿತ್ರವನ್ನು ಬರೆದಿದ್ದಾರೆ. ನೀವು ಕೂಡ ಎಲ್ಲ ಚಿತ್ರಗಳನ್ನೆಲ್ಲ ಒಂದು ಸಲ ತೋರಿಸ್ಬಿಡಿ. ಮೇಲಕ್ಕೆತ್ತಿ, ಎಲ್ಲರೂ ಮೇಲಕ್ಕೆತ್ತಿ ಚಿತ್ರವನ್ನು ತೋರಿಸಿ. ಓಕೆ, ಭಾಳ ಚೆನ್ನಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ.